ಹಲೋ ಎಲ್ರಿಗೂ ನಮಸ್ಕಾರ. ಹಾಗೆಯೇ ಶುಭೋದಯ. ಇದೇನು ಹೊಡೆದ್ರು ಗುರು ಇಂಗ್ಲೆಂಡ್ ಅವರು ODI ಸ್ಕೋರನ್ನು T20 ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಬರೋಬ್ಬರಿ 304 ರನ್ ಹೊಡೆದಿದ್ರು ನಿನ್ನೆ ಇವತ್ತು ಆದ ಪಂದ್ಯದಲ್ಲಿ. ಸೊ ಅದ್ಭುತವಾಗಿ ಆಡಿದ್ರು ಫಿಲಿಪ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಅವರು. ಸೊ 304 T20 ಹೊಡೆದು ಅಂದರೆ ಸಾಮಾನ್ಯದ ಮಾತಲ್ಲ. ಸೊ ಅದ್ಭುತವಾಗಿ ಆಡಿದ್ರು. ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಎಂಥ ಆರ್ಭಟ ಮಾಡಿದ್ರು ಗುರು ಇಂಗ್ಲೆಂಡು. 304 ರನ್ನನ್ನು T20 ಬಾರಿಸಿದ್ರು. ಇದಕ್ಕೆ ಮೇಯ್ನ್ ಅಂದರೆ ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಅಂತಲೇ ಹೇಳ್ಬೋದು. ಸೊ ಮೊದಲು ಇಂಗ್ಲೆಂಡ್ ಬ್ಯಾಟಿಂಗ್ ಮಾಡ್ತಾರೆ. ಫಿಲ್ ಸಾಲ್ಟ್ ಸ್ಟಾರ್ಟಿಂಗಿಂದನೇ ಜಪ್ಪೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರಿಯಾಗಿಯೇ ರುಬ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಬಟ್ಲರ್ ಕೂಡ ಸಖತ್ತಾಗಿಯೇ ರುಬ್ತಾರೆ. ಇನ್ಫ್ಯಾಕ್ಟು ಸಾಲ್ಟ್ಗಿಂತನೂ ಒಂದು ಟೈಮ್ನಲ್ಲಿ ಬಟ್ಲರೇ ಬೇಗನೆ ಆಡಿದ್ರು ಅಂತಲೇ ಹೇಳ್ಬೋದು. ಕೇವಲ 30 ಬಾಲ್ನಲ್ಲಿ 83 ರನ್ ಹೊಡಿತಾರೆ ಬಟ್ಲರ್ ಅವರು. 8 4 ಹಾಗೂ 7 6 ಇರುತ್ತೆ ಇದರಲ್ಲಿ. ಸೊ ಇದ್ರ ಬಟ್ಲರ್ ಔಟ್ ಆಗ್ತಾರೆ. 100 ಬರುತ್ತೆ ಅಂತ ಅನಿಸಿತ್ತು, ಆದರೆ ಔಟ್ ಆದರು ಆಮೇಲೆ. ಸೊ 126 ರನ್ಗಳ ಪಾರ್ಟ್ನರ್ಶಿಪ್ ಇದರೊಂದಿಗೆ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದ ಬಳಿಕ ಜೇಕಬ್ ಬೆಥೆಲ್ ಮತ್ತು ಫಿಲ್ ಸಾಲ್ಟ್ ನಡುವೆ ಪಾರ್ಟ್ನರ್ಶಿಪ್ ಬರುತ್ತೆ. ಇದರಲ್ಲಿ ಮೇಯ್ನ್ ಆಗಿ ಅಂದರೆ ಫಿಲ್ ಸಾಲ್ಟ್ ಅವ್ರದ್ದೇನೆ ಅಂತಲೇ ಹೇಳ್ಬೋದು. ಡಾಮರ್ ಡಿಮಿರ್ ಆಟ ಆಡ್ತಾರೆ. 15 ಬೌಂಡ್ರಿ ಹೊಡೆದಿದ್ದಾರೆ ಅವ್ರು ನಿನ್ನೆ. ಹಾಗೆಯೇ 8 6 ಹೊಡೆದಿದ್ದಾರೆ. 100 ಕೂಡ ಕಂಪ್ಲೀಟ್ ಮಾಡ್ತಾರೆ ಇದರೊಂದಿಗೆ ಫಿಲ್ ಸಾಲ್ಟ್ ಅವರು. 100 ಆದಮೇಲೂ ಕೂಡ ಅವರ ಬ್ಯಾಟಿಂಗನ್ನು ನಿಲ್ಲಿಸೋದಿಲ್ಲ ಅಂತಲೇ ಹೇಳ್ಬೋದು. ಆಮೇಲೂ ಕೂಡ ಸರಿಯಾಗಿಯೇ ರುಬ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಜೇಕಬ್ ಬೆಥೆಲ್ ಔಟ್ ಆಗ್ತಾರೆ 26 ರನ್ ಗಳಿಸಿ. ಅದಾದ ಬಳಿಕ ಹ್ಯಾರಿ ಬ್ರೂಕ್ ಅವರು ಬಂದು ಚಪ್ಪೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಂಥ ಬ್ಯಾಟಿಂಗ್ ಡಿಸ್ಪ್ಲೇನ್ ಇಂಗ್ಲೆಂಡ್ ಕಡೆಯಿಂದ ಅಂತ ಹೇಳ್ಬೋದು. ಸೊ ಫಿಲ್ ಸಾಲ್ಟ್ ಕೊನೆ ತನಕನೂ ನಾಟ್ಔಟ್ ಆಗಿನೇ ಉಳಿತಾರೆ. ಇನ್ಫ್ಯಾಕ್ಟ್ ಬ್ರೂಕ್ ಕೂಡ ಕೊನೆ ತನಕ ಇರ್ತಾರೆ. 41ರಲ್ಲಿ ನಾಟ್ಔಟ್ ಆಗಿ ಉಳಿತಾರೆ ಬ್ರೂಕ್ ಕೂಡ. ಹಾಗೆಯೇ ಫಿಲ್ ಸಾಲ್ಟ್ 141 ರನ್ನಲ್ಲಿ ನಾಟ್ಔಟ್ ಆಗಿ ಉಳಿತಾರೆ. 141 ರನ್ ಹೊಡಿತಾರೆ ಇನ್ಫ್ಯಾಕ್ಟ್ ಫಿಲ್ ಸಾಲ್ಟು. ಸೊ ಅದ್ಭುತವಾಗಿತ್ತು. 304 ಈಗ ಟಾಪ್ ಟೈರ್ ಇರೋ ಟೀಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಇದ್ದೇನೆ ಅಂತಲೇ ಹೇಳ್ಬೋದು. ಸೊ ಟಾಪ್ 8 ಟೀಮ್ ಏನು ಬರುತ್ತೆ T20 ಟಾಪ್ 10 ಕನ್ಸಿಡರ್ ಮಾಡಿದ್ರು ಇದೇನೇ ಆಗುತ್ತೆ ಅಂತ ಹೇಳ್ಬೋದು ಹೈಯೆಸ್ಟ್ ಸ್ಕೋರು. ಸೊ 304 ರನ್ ಹೊಡೆದು ಇನ್ನಿಂಗ್ಸನ್ನು ಮುಗಿಸ್ತಾರೆ. ಫಿಲ್ ಸಾಲ್ಟ್ 141 ಭರ್ಜರಿಯಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಸೌತ್ ಆಫ್ರಿಕಾಕ್ಕೆ ಬಿಗ್ ಟಾರ್ಗೆಟು ಸ್ಟಾರ್ಟಿಂಗ್ನಲ್ಲಿ ಬೀಸಲೇಬೇಕಿತ್ತು. ಅದನ್ನು ಚೆನ್ನಾಗೇ ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ರಿಕಲ್ಟನ್ ಮತ್ತು ಮಾರ್ಕ್ರಮ್ ಅವರು. ಸೊ ಒನ್ಸ್ ರಿಕಲ್ಟನ್ ಮತ್ತು ಮಾರ್ಕ್ರಮ್ ಔಟ್ ಆದ ಬಳಿಕ ಕೊಲಾಪ್ಸ್ ಆದರು ಅಂತಲೇ ಹೇಳ್ಬೋದು. ಸೊ ಬಿಗ್ ಮೊತ್ತ ಇತ್ತು. ಅನ್ಫಾರ್ಚುನೇಟ್ಲಿ ಅದನ್ನು ಹೊಡೆಯೋದಕ್ಕಾಗಲಿಲ್ಲ. ಆಗೋದು ಇರಲಿಲ್ಲ ಬಿಡಿ, ಅಷ್ಟೊಂದಿತ್ತು ಮೊತ್ತ. ಸೊ ಬೀಸೋದಕ್ಕೆ ಹೋಗ್ತಾರೆ ಎಲ್ಲರೂ. ಹೀಗೆ ಯಾರು ಕೂಡ ಜಾಸ್ತಿ ಹೊತ್ತು ಆಡೋದಿಲ್ಲ. ಸೊ ಸಣ್ಣ ಸಣ್ಣ ಕ್ಯಾಮಿಯೋಗಳನ್ನು ಆಡಿ ಔಟ್ ಆಗ್ತಾರೆ. ಇದರೊಂದಿಗೆ 158ಕ್ಕೆ ಆಲ್ ಔಟ್ ಆಗಿಬಿಡ್ತಾರೆ ಸೌತ್ ಆಫ್ರಿಕಾ ತಂಡ. ಈ ಬಾಲಿಂಗ್ನಲ್ಲಿ ಜಾಫ್ರಾ ಆರ್ಚರ್ 3 ವಿಕೆಟ್ ಪಡೆದ್ರೆ, ಸ್ಯಾಮ್ ಕರನ್ 2, ಡಾವ್ಸನ್ 2, ಹಾಗೆಯೇ ವಿಲ್ ಜಾಕ್ಸ್ ಕೂಡ 2 ವಿಕೆಟನ್ನು ಪಡಿತಾರೆ ಕೇವಲ 1 ಓವರ್ ಮಾಡಿ. ಸೊ ಇದರೊಂದಿಗೆ 146 ರನ್ಗಳ ಭರ್ಜರಿ ಜಯವನ್ನು ಇಂಗ್ಲೆಂಡ್ ತಂಡ ದಾಖಲಿಸ್ತಾರೆ. ಮೊದಲ ಪಂದ್ಯ ಸೌತ್ ಆಫ್ರಿಕಾ ವಿನ್ ಆಗಿದ್ರು, ಇವಾಗ ಇಂಗ್ಲೆಂಡ್ ವಿನ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ. ಅದ್ಭುತವಾದ ಸೀರೀಸ್ ಆಗ್ತಾ ಇದೆ. ಈ ಥರ ಹೈ ಸ್ಕೋರಿಂಗ್ ಮ್ಯಾಚ್, ಹೈ ಸ್ಕೋರ್ ಅಂತೂ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಬೋದು. ಥ್ಯಾಂಕ್ ಯು.